ಇದೀಗ ರಾಜ್ಯದಲ್ಲಿ ದಿನೇ ದಿನೇ ಆಕ್ಟಿವ್ ಆಗ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಇನ್ನು 2028ರ ವಿಧಾನಸಭಾ ಚುನಾವಣೆಯ ಮೇಲೆ ಹೆಚ್ಚಿನದ್ದಾಗಿ ಕಣ್ಣನ್ನ ಇಟ್ಟಿದ್ದಾರೆ, ಗಮನವನ್ನ ಇಟ್ಟಿರುವಂತದ್ದು ಕುಮಾರಸ್ವಾಮಿ ಅವರು. ಈಗಿನಿಂದಲೇ ಪಕ್ಷ ಸಂಘಟನೆಗೆ ಒತ್ತನ್ನ ನೀಡ್ತಾ ಇದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು. ರಾಜ್ಯದಲ್ಲಿ ದಿನೇ ದಿನೇ ಆಕ್ಟಿವ್ ಆಗ್ತಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. 2028ರ ವಿಧಾನಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟ ಕುಮಾರಸ್ವಾಮಿ ಈಗಿನಿಂದಲೇ ಪಕ್ಷ ಸಂಘಟನೆಗೆ ಒತ್ತು ನೀಡುತ್ತಿರೋ ಕೇಂದ್ರ ಸಚಿವ. 2028ರಲ್ಲಿ ಡಿ.ಕೆ. ಶಿವಕುಮಾರ್ಗೆ ಹೀನಾಯವಾಗಿ ಸೋಲಾಗಬೇಕು ಅನ್ನುವಂಥದ್ದು. 2028ರಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಸರ್ಕಾರ ಬರಬೇಕು. ಕಾಂಗ್ರೆಸ್ ಮಣಿಸಲು ಕುಮಾರಸ್ವಾಮಿ ಹೆಣೆದಿರೋ ತಂತ್ರ ಎಂಥದ್ದು ಹಾಗಿದ್ರೆ? ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ. ರಾಜ್ಯದಲ್ಲಿ ದಿನೇ ದಿನೇ ಆಕ್ಟಿವ್ ಆಗ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. 2028ರ ವಿಧಾನಸಭಾ ಚುನಾವಣೆಗೆ ಇದೀಗ ಕಣ್ಣಿಟ್ಟಿದ್ದಾರೆ. 2028ರ ವಿಧಾನಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿರುವಂತಹ ಕುಮಾರಸ್ವಾಮಿ ಅವರು ಆಕ್ಟಿವ್ ಆಗಿದ್ದಾರೆ. ಈಗಿನಿಂದಲೇ ಒಂದು ಪಕ್ಷ ಸಂಘಟನೆಗೆ ಒತ್ತು ನೀಡ್ತಾ ಇದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. 2028ರಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹೀನಾಯವಾಗಿ ಸೋಲಾಗಬೇಕು ಅನ್ನುವಂಥದ್ದು. ಜೊತೆಗೆ 2028ರಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ದೋಸ್ತಿ ಸರ್ಕಾರ ಬರಬೇಕು ಅನ್ನುವಂಥದ್ದು. ಕಾಂಗ್ರೆಸ್ ಮಣಿಸಲು ಕುಮಾರಸ್ವಾಮಿ ಅವರು ಹೆಣೆದಿರುವಂತಹ ತಂತ್ರವೇನು ಹಾಗಿದ್ರೆ? ತುಮಕೂರು ಭಾಗದ ನಾಯಕರ ಸಭೆ ಕರೆದ ಕುಮಾರಸ್ವಾಮಿ. ತಿಪಟೂರು, ತುರುವೇಕೆರೆ, ಕೊರಟಗೆರೆ ನಾಯಕರ ಜೊತೆ ಸಭೆಯನ್ನ ಮಾಡಲಿದ್ದಾರೆ. ಇಂದು ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ನಾಯಕರ ಸಭೆಯಾಗತ್ತೆ. 3 ಕ್ಷೇತ್ರಗಳ ಅಭ್ಯರ್ಥಿಗಳು ಜಿಲ್ಲಾ ತಾಲೂಕು ಅಧ್ಯಕ್ಷರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ. ಕ್ಷೇತ್ರದಲ್ಲಿ ಏನೇನು ಮಾಡಬೇಕು ಅಂತ ಸೂಚಿಸಿದ್ದಾರೆ. ಜನರ ಕಷ್ಟಕ್ಕೆ ನೆರವಾಗಿ ತಪ್ಪು ಆಗದಂತೆ ನೋಡಿಕೊಳ್ಳಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸಣ್ಣ ಅಕ್ರಮ ಆದ್ರೂ ಕೂಡ ಪ್ರಬಲ ಹೋರಾಟ ಮಾಡಿ ಅಂತ ಹೇಳಿದ್ದಾರೆ, ಕರೆಯನ್ನ ನೀಡಿದ್ದಾರೆ. ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಗೆಲ್ಲಲು ಸಂದೇಶವನ್ನ ನೀಡಲಿದ್ದಾರಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಸಭೆಯಲ್ಲಿ. ಇನ್ನು ತುಮಕೂರು ಭಾಗದ ನಾಯಕರ ಸಭೆ ಕರೆದ ಕುಮಾರಸ್ವಾಮಿ ತಿಪಟೂರು ಹಾಗೆ ತುರುವೇಕೆರೆ ಜೊತೆಗೆ ಕೊರಟಗೆರೆ ಈ 3 ಕ್ಷೇತ್ರಗಳಿಗೂ ಇದೀಗ ಈ 3 ಕ್ಷೇತ್ರಗಳ ನಾಯಕರ ಜೊತೆ ಸಭೆಯನ್ನ ಮಾಡಲಿದ್ದಾರೆ ಇವತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ನಾಯಕರ ಸಭೆ ಇವತ್ತು ಸಭೆಯಾಗುತ್ತೆ. ಈ ಒಂದು 3 ಕ್ಷೇತ್ರದ ಅಭ್ಯರ್ಥಿಗಳು ಹಾಗೆ ಜಿಲ್ಲಾ ತಾಲೂಕು ಅಧ್ಯಕ್ಷರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ, ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಕ್ಷೇತ್ರದಲ್ಲಿ ಏನೇನು ಮಾಡಬೇಕು ಅಂತಂದು ಕೂಡ ಅವರಿಗೆಲ್ಲ ಸೂಚನೆಯನ್ನ ನೀಡಲಿದ್ದಾರಂತೆ. ಜನರ ಕಷ್ಟಕ್ಕೆ ಎಲ್ಲರೂ ಕೂಡ ನೆರವಾಗಬೇಕು, ತಪ್ಪು ಆಗದಂತೆ ನೋಡ್ಕೊಳ್ಳಿ, ಜೊತೆಗೆ ಸಣ್ಣ ಅಕ್ರಮ ಕಂಡು ಬಂದರೂ ಕೂಡ ಪ್ರಬಲವಾಗಿ ಹೋರಾಟ ಮಾಡಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಕಿವಿ ಮಾತನ್ನ ಹೇಳಲಿದ್ದಾರಂತೆ. ಸ್ಥಳೀಯ ಚುನಾವಣೆಯನ್ನ ಕೂಡ ಗೆಲ್ಲೋದಕ್ಕೆ ಸಂದೇಶವನ್ನ ನೀಡಲಿದ್ದಾರಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಈ ಒಂದು ಮಹತ್ವದ ಸಭೆಯಲ್ಲಿ ಜೆಡಿಎಸ್ ನಾಯಕರ ಜೊತೆ ಇವತ್ತು ಕುಮಾರಸ್ವಾಮಿ ಅವರು ಸಭೆಯನ್ನ ನಡೆಸಲಿದ್ದಾರೆ. ಅದು ಕೂಡ ಸ್ಪೆಷಲ್ ಆಗಿ ತುಮಕೂರು ಭಾಗದ ಒಂದು ನಾಯಕರ ಜೊತೆಗೆ ತಿಪಟೂರು, ತುರುವೇಕೆರೆ ಜೊತೆಗೆ ಕೊರಟಗೆರೆ ನಾಯಕರ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಮಹತ್ವದ ಸಭೆಯಾಗಿದೆ ಇವತ್ತು. ಜೆಡಿಎಸ್ನ ನಾಯಕರ ಜೊತೆ ಕುಮಾರಸ್ವಾಮಿ ಅವರು ಸಭೆಯನ್ನ ಮಾಡಲಿದ್ದಾರೆ. 3 ಕ್ಷೇತ್ರದ ಅಭ್ಯರ್ಥಿಗಳು ಜೊತೆಗೆ ಜಿಲ್ಲಾ ಜೊತೆಗೆ ತಾಲೂಕು ಅಧ್ಯಕ್ಷರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ. ಕ್ಷೇತ್ರದಲ್ಲಿ ಏನೇನಾಗಬೇಕು ಎಲ್ಲವನ್ನು ಕೂಡ ಅದು ಸೂಚನೆಯನ್ನ ಕೂಡ ಕೊಡಲಿದ್ದಾರಂತೆ. ಜೊತೆಗೆ ಸಾರ್ವಜನಿಕರಿಗೆ ಒಂದಷ್ಟು ಕಷ್ಟಗಳನ್ನ ಅಹವಾಲುಗಳನ್ನ ಸ್ವೀಕರಿಸಿ ಎಲ್ಲರೂ ಕೂಡ ಕಷ್ಟಕ್ಕೆ ನೆರವಾಗಿ ಒಂದು ಸಣ್ಣ ಅಕ್ರಮ ಕಂಡು ಬಂದರೂ ಕೂಡ ಪ್ರಬಲವಾಗಿ ಹೋರಾಟ ಮಾಡಿ ಸರ್ಕಾರದ ವಿರುದ್ಧ ಅಂತ ಕರೆಯನ್ನ ನೀಡ್ತಾ ಇದ್ದಾರೆ ಅವರ ನಾಯಕರುಗಳಿಗೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಮಾಹಿತಿಯನ್ನ ನೀಡಲಿದ್ದಾರೆ. ಜೀವನ್ ಇದೀಗ ಪಕ್ಷ ಸಂಘಟನೆಗೆ ಮುಂದಾಗಿರುವಂತದ್ದು ಕುಮಾರಸ್ವಾಮಿ ಅವರು, ಏನೆಲ್ಲ ಮಾಹಿತಿ ಇದೆ ಈ ಕುರಿತಾಗಿ? ಏನಿವಾಗ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಪೂರ್ಣವಾಗಿ ಆ್ಯಕ್ಟಿವ್ ಆಗಿರುವಂಥದ್ದು. ಯಾಕಂದರೆ ಇನ್ನೇನು ಕೆಲವೇ ದಿನಗಳಿಗೆ ಅಂದರೆ ವರ್ಷಗಳಷ್ಟೇ ಇರುವಂಥದ್ದು. ಇನ್ನು 2028ಕ್ಕೆ ವಿಧಾನಸಭೆ ಚುನಾವಣೆ ಇರುವಂಥದ್ದು. ಅದರ ಜೊತೆಗೆ ಇನ್ನೂ ಕೆಲವೇ ತಿಂಗಳಲ್ಲಿ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯಬೇಕು, ಅದಕ್ಕೆಲ್ಲ ಸದ್ಯ ಪೂರ್ಣವಾಗಿ ತಯಾರು ಮಾಡ್ಕೊತಿರುವಂಥದ್ದು JDS ಪಕ್ಷ. ಸದ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಹಿಂದೆ ನಡೆದಂತಹ ಎಲ್ಲ ಚುನಾವಣೆಗಳನ್ನು ಕಾಂಗ್ರೆಸ್ ತನ್ನ ಎಲ್ಲ ಕಡೆ ಸ್ಪರ್ಧಿಸಿದಂಥ ಎಲ್ಲ ಕಡೆಗಳಲ್ಲಿ ಕಾಂಗ್ರೆಸ್ ಜಯವನ್ನಾಗಿ ಗೆಲ್ಸ್ಕೊಂಡಿದೆ. ಆದರೆ ಈಗ ಸದ್ಯ ಡಿ.ಕೆ. ಶಿವಕುಮಾರ್ ಅವರು CM ಆದ
ನಂತರವೂ ಕೂಡ ಏನು ಪರಿಷತ್ ಚುನಾವಣೆ ನಡೆಯುತ್ತೆ, ಆ ಒಂದು ಚುನಾವಣೆಯೂ ಕೂಡ ಕಾಂಗ್ರೆಸ್ ಪ್ರಮುಖವಾಗಿ 5 ಸ್ಥಾನಗಳಲ್ಲೂ 5ನೇ ಅಭ್ಯರ್ಥಿಯನ್ನು ಹಾಕಿ 5 ಸ್ಥಾನಗಳನ್ನು ಗೆಲ್ಲುತ್ತೆ. ಈ ಒಂದು ಸಂದರ್ಭದಲ್ಲಿ ಅದೇ ವಿಚಾರವನ್ನು ಅಂದರೆ ನಾವು ಯಾಕೆ ತೀವ್ರವಾಗಿ ಇನ್ನು ರಾಜ್ಯದಲ್ಲಿ ಯಾಕೆ ಆಕ್ಟಿವ್ ಆಗ್ತಿಲ್ಲ ಅನ್ನೋ ಒಂದು ಸಂಘಟನೆ ಅಂದರೆ ಪಕ್ಷ ಸಂಘಟನೆಯನ್ನು ಹೆಚ್ಚು ಮಾಡ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿಯವರು ರಾಜ್ಯದಲ್ಲಿ ತೀವ್ರವಾಗಿ ಇನ್ನು ಆಕ್ಟಿವ್ ಆಗಿರುವಂಥದ್ದು. ಏನು ಸೆಂಟ್ರಲ್ ಮಿನಿಸ್ಟರ್ ಆಗಿರೋಂತಹ ಕುಮಾರಸ್ವಾಮಿಯವರು ರಾಜ್ಯದಲ್ಲಿ ಸಂಘಟನಾತ್ಮಕ ವಿಚಾರವಾಗಿ ಇನ್ನು ಏನು ಕ್ಷೇತ್ರವಾರು ಅಂದರೆ ವಿಧಾನಸಭಾ ಕ್ಷೇತ್ರಗಳಾಗಿರ್ಬೋದು, ಇನ್ನು ಮುಂಬರುವಂತಹ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಎಲ್ಲ ವಿಚಾರವಾಗಿಯೂ ಸದ್ಯ ಚರ್ಚೆ ಮಾಡಲಿಕ್ಕೆ ಸದ್ಯ ಇನ್ನು ಮೊದಲನೇ ಹಂತವಾಗಿ ಇವತ್ತು ತುಮಕೂರು ಭಾಗದ ನಾಯಕರನ್ನು ಸದ್ಯ ಮೀಟಿಂಗಿಗೆ ಕರೆದಿರುವಂಥದ್ದು. ಇನ್ನು ತಿಪ್ಟೂರು ಆಗಿರ್ಬೋದು, ಕೊರಟಗೆರೆ ಆಗಿರ್ಬೋದು, ತುರುವೇಕೆರೆ ಆಗಿರ್ಬೋದು, ಈ ಭಾಗದ ನಾಯಕರ ಜೊತೆ ಇವತ್ತು ಮೀಟಿಂಗ್ ಇರುವಂಥದ್ದು. ಅಂದರೆ ಏನು ಪಕ್ಷದ ನಾಯಕರು JDS ಪಕ್ಷದ 100ಕ್ಕೂ ಅಧಿಕ ನಾಯಕರು ಇವತ್ತು ಮೀಟಿಂಗನ್ನು ಸೇರ್ಕೊತಿದ್ದಾರೆ. ಅವ್ರಿಗೆ ಕೆಲವು ಸಲಹೆಗಳನ್ನು ಕುಮಾರಸ್ವಾಮಿ ಅವರು ಕೊಡುವಂಥದ್ದು. ಇವತ್ತು ಏನಂದರೆ ಏನು ತಮ್ಮ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ವಿಚಾರಗಳು ಏನು JDS ಪಕ್ಷದ ಮೇಲಾಗಿರ್ಬೋದು, JDS ನಾಯಕರ ಮೇಲಾಗಿರ್ಬೋದು ಬರಬಾರ್ದು. ಇದ್ರ ಜೊತೆಗೆ ಇನ್ನು ಅಲ್ಲಿನ ಸ್ಥಳೀಯದಲ್ಲಿ ಜನರಿಗೆ ತೊಂದರೆ ಇರುತ್ತೆ, ಆ ಒಂದು ಜನರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸ್ಪಂದನೆಯನ್ನು ಮಾಡಿ. ಯಾಕಂದರೆ ಮುಂಬರುವ ಚುನಾವಣೆ ಲೆಕ್ಕದಲ್ಲಿ ಅಂದರೆ ಮುಂದೆ ಯಾವುದೇ ಚುನಾವಣೆ ನಡೆದರೂ ಕೂಡ ಅಲ್ಲಿನ ಸ್ಥಳೀಯ ನಾಯಕರು ಯಾರಿರ್ತಾರೆ ಅವರನ್ನು ಪ್ರಮುಖವಾಗಿ ಜನರು ಪರಿಗಣಿಸ್ತಾರೆ. ಏನು ಅವರಿಗೆ ವೋಟ್ ಹಾಕಬೇಕಾ ಬೇಡವೋ ಅನ್ನೋ ಒಂದು ಡಿಸಿಷನ್ ಈಗಲಿಂದನೇ ಕೂಡ ಅವರ ಜನರ ಮನಸ್ಸಲ್ಲೂ ಕೂಡ ನಡೆಯುವಂಥದ್ದು. ಅದಕ್ಕೋಸ್ಕರ ಯಾವುದೇ ರೀತಿಯಾದಂತಹ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಸಾಕಷ್ಟು ಪ್ರಬಲರಾಗಿ ಸದ್ಯ ಆಕ್ಟಿವ್ ಆಗಿರುವಂಥದ್ದು ಕುಮಾರಸ್ವಾಮಿಯವರು. ಅದೇ ರೀತಿಯಾಗಿ ಇನ್ನು ಮೊದಲ ಬರಿಗೆ ತುಮಕೂರು ನಾಯಕರ ಜೊತೆ ಇದೇ ರೀತಿಯಲ್ಲಿ ಇನ್ನು ಸಾಕಷ್ಟು ನಾಯಕರ ಜೊತೆ ಏನೊಂದು ಚರ್ಚೆಗಳು ಮಾಡ್ತಾರೆ. ಇನ್ನು ಅವ್ರಿಗೂ ಕೂಡ ಏನು ಕ್ಷೇತ್ರವಾರು ಚರ್ಚೆಗಳನ್ನು ಮೀಟಿಂಗ್ಗಳನ್ನು ನಡೆಸಿ ಅವ್ರಿಗೂ ಕೂಡ ಏನೊಂದು ಅವರ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಲಹೆಗಳನ್ನು ಕೊಡಲಿದ್ದಾರೆ. ಗಂಗಾ, ಓಕೆ, ಧನ್ಯವಾದ ಜೀವನ್ ತಮ್ಮೆಲ್ಲ ಮಾಹಿತಿಗಾಗಿ.